ನಮ್ಮ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಬಾಣಂತಿಯನ್ನ ಊರಿಂದ ಹೊರಗೆ ಒಂದು ಗುಡಿಸಲಲ್ಲಿಟ್ಟು ಆ ತಾಯಿಯನ್ನ ಮತ್ತೆ ಆ ಮಗುವನ್ನ ಸ್ನಾನ ಮಾಡಿಸೋದು ಅದನ್ನೆಲ್ಲ ನಾನು ನೋಡಿದ್ದೀನಿ. ಆ ಊರಿಂದ ಆಚೆ ಯಾವುದು ಮನೆಗಳಿಲ್ಲ, ಯಾವುದೇ ತರ ಅನುಕೂಲ ಇಲ್ಲ, ಒಂದು ಗುಡಿಸಲೊಳಗಡೆ ಇಟ್ಟಿದ್ದಾರೆ. ಮತ್ತೆ ಇವಾಗ ತುಂಬಾ ಥಂಡಿ, ಎಷ್ಟು ಶೀತ ಥಂಡಿ ಇದೆ ಅಂತಂದ್ರೆ ಬಾಣಂತಿ ಮತ್ತು ಮಗುವಿಗೆ ಈ ಟೈಮಲ್ಲಿ ಅವರಿಗೆ ಬೆಚ್ಚನೆಯ ಒಂದು ವಾತಾವರಣ ಇರಬೇಕು. ಆದ್ರೆ ಇಲ್ಲಿ ಆ ಒಂದು ನಮ್ಮ ಗೊಲ್ಲ ಸಮುದಾಯ ಆ ದೇವರಿಗೆ ಆಗ ಬರೋದಿಲ್ಲ ಅಂತ ಹೇಳಿ ಆ ಬಾಣಂತಿಯರನ್ನ ಮುಟ್ಟಿರುತ್ತೆ ಅಂತ ಮಡಿ ಇರಬೇಕು ಅವರ ಅಟ್ಟಿಗಳು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಹೊರಗಡೆ ಇಟ್ಟಿರೋದನ್ನ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ನಾನು ಆಯೋಗದ ಅಧ್ಯಕ್ಷೆ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯ ಗಮನಕ್ಕೆ ತಂದು ಶಿರಾ ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೂ ಇನ್ಫಾರ್ಮ್ ಮಾಡಿ ಒಂದೇ ದಿನದಲ್ಲಿ ಇಷ್ಟೆಲ್ಲ ಆರ್ಗನೈಸ್ ಮಾಡಿ ಈಗ ಇದ ನಂತರ ಇವತ್ತು ಎಷ್ಟೋ ಜನ ಎಷ್ಟೋ ಕಡೆ ಬದಲಾವಣೆ ಆಗಿದೆ. ಇದಕ್ಕೆ ಮುಂಚೆ ತುಮಕೂರಿನ ಬಿಸಾಡಳ್ಳಿಗೆ ಹೋಗಿದ್ದೆ. ಇವತ್ತಲ್ಲಿ ಬಿಸಾಡಳ್ಳಿಲಿ ಯಾರು ಈ ಬಾಣಂತಿಯರನ್ನ ಊರಿಂದ ಆಚೆ ಇಡೋ ಈ ಮೌಢ್ಯವನ್ನ ಇವತ್ತು ಆಚರಣೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಹಂಗನ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ನಾವು ಅವರ ಜೊತೆ ಅವರ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ತಾ ದೇವರು ಯಾವತ್ತೂ ಕೆಳಗ್ ಬಂದು ಅಥವಾ ಬಂದು ಪ್ರತ್ಯಕ್ಷ ಆಗಿ ಅಥವಾ ಕನಸಲ್ಲಿ ಬಂದು ಯಾವತ್ತೂ ಹೇಳಿಲ್ಲ ಮುಟ್ಟಾಗೋ ಹೆಣ್ಮಗಳನ್ನ ನೀವು ಊರಿಂದ ಆಚೆ ಇಡಬೇಕು, ನನಗೆ ಆಗ ಬರೋದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಅವತ್ತಿನ ಕಾಲಕ್ಕೆ ಕಾಡೊಳಗಡೆ ಗೊಲ್ರು ಇರ್ತಾ ಇದ್ರು ಹಸುಗಳು ಮೇಯಿಸ್ಕೊಂಡು. ಅವಾಗ ಚಿಕ್ಕ ಚಿಕ್ಕ ಗುಡಿಲುಗಳು, ಅವಾಗೆಲ್ಲ ಗುಡಿಸಲುಗಳೇ. ಅದಕ್ಕೆ ತಾಯಿ ಮಗು ಬಾಣಂತಿ ಶುಚಿಯಾಗಿರ್ಬೇಕು, ಅಲ್ಲೆಲ್ಲ ಅವ್ರಿಗೆ ಯಾವುದೇ ತರ ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರು ಇರೋ ಅಂತ ಕಡೆಗೆ ಇನ್ನೊಂದು ಗುಡಿಲು ಹಾಕಿ ಅವ್ರನ್ನ ಶುಚಿಯಾಗಿಡ್ತಿದ್ರು. ಇವತ್ತು ಅದೇ ಒಂದು ಪಾಲನೆ ಹೆಂಗಾಗಿದೆ ಅಂದ್ರೆ ಗುಡ್ಲಿಂದ ಹಾಕಬೇಕು ಅಂತ ಹೇಳಿ ಊರೊಳಗೆ ಹಾಕಕ್ಕಾಗಲ್ಲ, ಊರಿಂದ ಆಚೆ ಹಾಕ್ಬಿಡೋದು. ಭಗವಂತ ಯಾವತ್ತೂ ಬಂದು ಹೇಳಿಲ್ಲ. ನಾನು ಆ ಸಮುದಾಯಕ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ, ಈ ತರ ಮೌಢ್ಯ ಆಚರಣೆ ಮಾಡಬಾರ್ದು. ಯಾಕಂದ್ರೆ ಆಲ್ರೆಡಿ ನಾವು ಹೋದ ವರ್ಷ ಈ ತರ ಊರಿಂದ ಆಚೆ ಇಟ್ಟಿರೋ ಬಾಣಂತಿ ಮತ್ತೆ ಮಗುವಲ್ಲಿ ಒಂದು ಮಗುನ ಕಳ್ಕೊಂಡಿದೀವಿ. ಮಗು ಸತ್ತೋಗ್ಬಿಡತ್ತೆ ನೋಡಿ. ಆ ಎಂತ ಕಡೆ ಇಟ್ಟಿದ್ದಾರೆ. ಈಗ ನಾನು ಬುಕ್ಕಾಪಟ್ಟಣಕ್ಕೆ ಹೋಗ್ತಾ ಇರೋ ಜಾಗ ನೋಡಿದಾಗ ನೀವು ಎಲ್ಲ ಸುತ್ತಮುತ್ತ ಎಲ್ಲ ಗುಯಿ ಅಂತ ಬೆಳ್ಕೊಂಡಿರೋ ಕಳ್ಳಿ ಗಿಡಗಳು, ಹುಳ, ಹಾವು, ಚೇಳು, ಉಟ್ರೆ ಎಲ್ಲ ಇರುತ್ತೆ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಈಗ ಇಡೀ ಪ್ರಪಂಚ, ನಾವೆಲ್ಲ ಬೆಂಗಳೂರಿನಲ್ಲಿ ಇದೀವಪ್ಪ, ನಾವು ಹಂಗೆ ತಾನೇ ಹೆಣ್ಣು ಮಕ್ಕಳು, ನಮ್ಮನ್ನು ಆಚೆ ಇಡ್ಬೋದಲ್ಲ, ನಮ್ಮನೆ ದೇವ್ರಿಗೂ ಮುಟ್ಟಾಗ್ಬೋದಲ್ಲ. ಬರೀ ಅವ್ರ ದೇವ್ರಿಗೇನೆ ಮಡಿ ಆತೈತಾ, ನಮ್ ದೇವ್ರಿಗೆ ಆಗೋದಿಲ್ವಾ? ಎಲ್ಲಾ ದೇವ್ರು ಒಂದೇ ತಾನೆ. ನೀವು ಕೃಷ್ಣ ಅಂತೀರಾ, ನಾವ್ ಈಶ್ವರ ಅಂತೀವಿ. ನಮಗೂ ಕೃಷ್ಣ ದೇವ್ರು, ನಿಮ್ಗೂ ಕೃಷ್ಣ ದೇವ್ರು, ನಿಮ್ಗೂ ಈಶ್ವರ, ನಮಗೂ ಈಶ್ವರ, ನಮಗೂ ಗಣೇಶ, ನಿಮ್ಗೂ ಆಂಜನೇಯ, ಹಲವಾರು ಹೆಸರಲ್ಲಿ ಕರೀ